ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ತಾಯಿ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಮಾಡಲೇಬೇಕು. ಆದ್ದರಿಂದ ಇವತ್ತಿನ ವಿಡಿಯೋ ಮೂಲಕ ಯಾವುದೇ ಬಿರುಕು ಇಲ್ಲದೆ ತಟ್ಟುವಾಗ ಒಂದು ಸ್ವಲ್ಪನೂ ಕೂಡ ಹರಿದು ಹೋಗದಾಗೆ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗುವ ತುಂಬ ಮೃದುವಾದ ಮತ್ತು ರುಚಿಕರವಾದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಬೇಳೆ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲ ಬಾರಿಗೆ ಮಾಡೋರು ಕೂಡ ತುಂಬ ಸುಲಭವಾಗಿ ಮಾಡಬಹುದು. ಬನ್ನಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಕನಕನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಅಗಲವಾಗಿರುವಂಥ ಪಾತ್ರೆಗೆ 2.5 ಕಪ್ ಆಗುವಷ್ಟು ನಾನು ಮೈದಾನ ಹಾಕೋತಾ ಇದ್ದೀನಿ. ನೀವು ಮೈದಾ ಜೊತೆಗೆ ಸ್ವಲ್ಪ ಚಿರುಟಿ ರವೆನೂ ಕೂಡ ಮಿಕ್ಸ್ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಿದ್ದೀನಿ. ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಒಂದ್ಸಲಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಅಂಟು ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೈಗೆ ಅಂಟ್ತಾ ಇರಬೇಕು. ಈ ಹಂತದಲ್ಲಿ ಇಷ್ಟು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಒಂದು 2 ಚಮಚ ಎಣ್ಣೆನ ಹಾಕ್ಕೊಂಡು ನಾವು ಇದನ್ನು ನಾದ್ಕೋಬೇಕಾಗುತ್ತೆ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಸಾಫ್ಟಾಗಿ ನಾವು ಮಾಡುವಂಥ ಒಬ್ಬಟ್ಟು ಬರುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಒಂದು 2-3 ನಿಮಿಷ ನೀಟಾಗಿ ಹಿಟ್ಟನ್ನು ನಾದ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಸಾಫ್ಟಾಗಿ ಬೆಣ್ಣೆ ಥರ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಒಂದು 2 ಚಮಚ ಎಣ್ಣೆನ ಒಂದು 2-3 ಸರಿ ಹಾಕ್ಕೊಂಡು ನೀವು ನೀಟಾಗಿ ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾದ್ಕೊಳ್ಳಿ. ಆವಾಗ ಯಾವುದೇ ಕಾರಣಕ್ಕೂ ನೀವು ಮಾಡುವಂಥ ಒಬ್ಬಟ್ಟು ರಬ್ಬರ್ ಥರ ಆಗೋದಾಗಲಿ, ಗಟ್ಟಿಯಾಗಿ ಕಲ್ ಥರ ಆಗೋದಾಗಲಿ ಏನೂ ಆಗೋಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಸ್ಟ್ರೆಚ್ ಮಾಡ್ದಂಗೆ ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಒಂದು ಚಮಚ ಎಣ್ಣೆನ ಈ ಥರ ನೀಟಾಗಿ ಸವರ್ಕೋಬೇಕು. ನೋಡಿ, ಸ್ಟ್ರೆಚಿಯಾಗಿದೆ. ಇದನ್ನು 1-2 ಗಂಟೆ ಕಾಲ ನೆನೆಯಕ್ಕೆ ಬಿಡಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಟೈಮ್ ಕೊಟ್ಟು ನೆನೆಸ್ಕೋತೀವಿ ಅಷ್ಟು ಚೆನ್ನಾಗಿ ನಾವು ಮಾಡುವಂಥ ಒಬ್ಬಟ್ಟು ಬರುತ್ತೆ. ತನಕ 1-2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಬೇಕು. ನಾವು ಅಷ್ಟರಲ್ಲಿ ಬೇಳೆನ ಬೇಯಿಸ್ಕೊಂಡು ಹೂರಣ ಮಾಡ್ಕೊಳ್ಳೋಣ. ನಾನು ಒಂದು ಕುಕ್ಕರ್ಗೆ 2 ಕಪ್ ಆಗುವಷ್ಟು ಕಡಲೆಬೇಳೆನ ತಗೋತಾ ಇದ್ದೀನಿ. ಕಡಲೆಬೇಳೆನ ನೀಟಾಗಿ ತೊಳೆದ್ಬಿಟ್ಟು 8 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವೇನಾದರೂ ಒಬ್ಬಟ್ಟು ಸಾರನ್ನ ಜಾಸ್ತಿ ಮಾಡೋದಾದರೆ ಜಾಸ್ತಿ ನೀರು ಹಾಕೊಂಡು ಕೂಡ ಬೇಯಿಸ್ಕೋಬೋದು. ನೀವು ತೊಗರಿಬೇಳೆಲಿ ಮಾಡ್ತೀರಾ ಅಂತ ಹೇಳಿದ್ರೆ ತೊಗರಿಬೇಳೆನ ಈ ರೀತಿ ಕುಕ್ಕರಲ್ಲಿ ಮಾಡ್ಕೋಬಾರ್ದು, ಓಪನ್ ಪಾತ್ರೆಯಲ್ಲಿ ಸಾಫ್ಟಾಗೋವರೆಗೂ ಬೇಯಿಸ್ಕೊಂಡ್ರೆ ಆಗುತ್ತೆ. ಇಲ್ಲ ಅರ್ಧ ಕಡಲೆಬೇಳೆ ಅರ್ಧ ಬೇಳೆ ಕೂಡ ಹಾಕಿ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ನಿಮ್ಮಲ್ಲಿ ಆ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ ಕಡಲೆಬೇಳೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. 2 ಕಪ್ ಕಡಲೆಬೇಳೆಗೆ 8 ಕಪ್ ಆಗುವಷ್ಟು ನೀರನ್ನ ಹಾಕಿ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಮೇಲ್ಗಡೆ ಜಾಸ್ತಿ ಉಕ್ಕಲ್ಲ ಅಂತ ಹೇಳಿ ಇದನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ತೆಗಿಬೇಕು. ಚೆನ್ನಾಗಿ ಬೇಯಬೇಕು ಅಂತ ಹೇಳಿದ್ರೆ 3 ವಿಷಲ್ ಬೇಕಾಗುತ್ತೆ. ಕುಕ್ಕರ್ ಆರಿ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ನೀವು. ಇವಾಗ ನಮ್ಮ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಕೈಯಿಂದ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲೂ ಕೂಡ ಕಾಳು ಥರ ಇರಬಾರ್ದು, ಫುಲ್ ಸ್ಮ್ಯಾಶ್ ಥರ ಆಗಬೇಕು. ನೋಡಿ, ಈ ಥರ ಸ್ಮ್ಯಾಶ್ ಆದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಇಷ್ಟು ಬೇಯಿಸ್ಕೊಳ್ಳೇಬೇಕಾಗುತ್ತೆ. ನೀವು ಗಟ್ಟಿ ಥರ ಇರಬಾರ್ದು, ಒಳಗಡೆ ಎಲ್ಲೂ ಕೂಡ ಗಟ್ಟಿ ಥರ ಇರಬಾರ್ದು. ಈ ರೀತಿ ಚೆನ್ನಾಗಿ ಬೆಂದಿರುವಂಥ ಕಡಲೆಬೇಳೆನ ನಾನು ಫಸ್ಟು ನೀರನ್ನ ಶೋಧಿಸ್ಕೊತಾ ಇದ್ದೀನಿ. ಒಂದು ಜಾಲರಿಗೆ ಈ ರೀತಿ ನೀರನ್ನ ಶೋಧಿಸೋಕೆ ಹಾಕೋತಾ ಇದ್ದೀನಿ. ಈ ರೀತಿ 1 ನಿಮಿಷ ಬಿಡಿ ಸಾಕು, ಫುಲ್ ಕಂಪ್ಲೀಟ್ ನೀರು ಡ್ರೈನ್ ಆಗಿಬಿಡುತ್ತೆ. ಬೇಳೆನ ಬೇಯಿಸಿರುವಂಥ ಕುಕ್ಕರ್ಗೆ ವಾಪಸ್ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಅದಾದಮೇಲೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಅಂದರೆ ಹಸಿ ತೆಂಗಿನಕಾಯಿ ತುರಿನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಕಡಲೆಬೇಳೆಗೆ 1/4 ಕಪ್ ಆಗೋಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಈ ಅಳತೆ ಸರಿ ಹೋಗುತ್ತೆ. ಬೆಲ್ಲನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಹಾಕಿದ್ದೀನಿ. ಅದಾದಮೇಲೆ ಒಂದು 5-6 ಮೆಣಸು ಮತ್ತು 2 ಲವಂಗನ ಹಾಕೋತಾ ಇದ್ದೀನಿ. ಮತ್ತು ಒಂದು 4 ಕಾಳಾಗುವಷ್ಟು ಕಲ್ಲುಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾವು ಒಲೆ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನು ಕಂಪ್ಲೀಟ್ ಬೆಲ್ಲ ಎಲ್ಲ ಕರಗಬೇಕು ಮತ್ತು ಕಾಯಿ ಏನಿದೆ ಅದು ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ನೀಟಾಗಿ ತಿರುಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವ, ನಮ್ಮ ಬೆಲ್ಲ ಕರಗಕ್ಕೆ ಸ್ಟಾರ್ಟ್ ಆಗಿದೆ. ಬೆಲ್ಲ ಕರಗಿ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ನೀರು ಏನಿರುತ್ತೆ ಸ್ವಲ್ಪ ಡ್ರೈ ಆಗಬೇಕು. ನಾವು ಅಲ್ಲಿವರೆಗೂ ಸ್ವಲ್ಪ ಗಟ್ಟಿ ಆಗಬೇಕು. ಈ ನೀರು ಏನು ಬಿಡುತ್ತೆ ಬೆಲ್ಲದಲ್ಲಿ, ಆ ನೀರು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಒಂದು 5 ನಿಮಿಷ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಎಲ್ಲ ಕರಗಿ ಮತ್ತೆ ಗಟ್ಟಿಯಾಗ್ತಾ ಬರ್ತಾಯಿದೆ. ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಡೋಣ. ನಾನಿಲ್ಲಿ ಒಂದು ಅಗಲವಾಗಿರುವಂಥ ಪಾತ್ರೆಗೆ ಹೂರಣನ ಸ್ವಲ್ಪ ಆರಾಕಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದಾಗಿ ಹೂರಣ ಬೇಗ ಆರುತ್ತೆ. ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಸಲ ಸ್ವಲ್ಪನೇ ಒಂದು ಚಟ್ನಿ ಮಾಡ್ತೀರಲ್ವ, ಆ ರೀತಿ ಜಾರ್ ತೊಗೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ತುಂಬ ದೊಡ್ಡ ಜಾರ್ ತೊಗೊಂಡ್ರೆ ಅಷ್ಟು ಈಸಿಯಾಗಿ ರುಬ್ಬೋದಿಲ್ಲ. ನೋಡಿ, ಈ ರೀತಿ ನೀಟಾಗಿ ನಾವು ತಿರುಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ಹೂರಣ ಈ ರೀತಿ ಸಾಫ್ಟಾಗಿರಬೇಕು ಮತ್ತು ಉಂಡೆ ಮಾಡೋದಕ್ಕೆ ಬರಬೇಕು, ಸಾಫ್ಟಾಗಿ ಹಿಟ್ಟಿರಬೇಕು. ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಕೈಗೆ ಹಿಟ್ಟು ಸ್ವಲ್ಪ ಅಂಟ್ತಾ ಇರಬೇಕು. ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಇಲ್ಲ ತುಂಬ ತೆಳ್ಳಗಾದರೆ ನೀವು ಹುರ್ಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಆ ರೀತಿ ಏನಾದರೂ ಮಾಡ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟ್ ಆಗಿದೆ ನೋಡಿ.
ಈ ರೀತಿ ಉಂಡೆ ಮಾಡೋಕ್ಕೂ ಬರ್ತಾ ಇದೆ, ಕೈಗೂ ಕೂಡ ಸ್ವಲ್ಪ ಅಂಟ್ತಾ ಇದೆ, ಪರ್ಫೆಕ್ಟ್ ಆಗಿದೆ. ಒಬ್ಬಟ್ಟನ್ನು ತಟ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ದಪ್ಪ ಉಂಡೆಗಳನ್ನ ಮಾಡಿ ತೊಗೊಂಡಿದ್ದೀನಿ. ನೋಡಿ ಕೈ ತುಂಬ ಇದೆ ಉಂಡೆಗಳು. ನಾನಿಲ್ಲಿ ದೊಡ್ಡ ಒಬ್ಬಟ್ಟನ್ನು ಮಾಡ್ತಿರೋದಾಗಿ ದೊಡ್ಡ ಉಂಡೆಗಳನ್ನ ಮಾಡಿ ತೊಗೊಂಡಿದ್ದೀನಿ. ನೀವು ಚಿಕ್ಕ ಒಬ್ಬಟ್ಟನ್ನು ಮಾಡ್ತೀರ ಅಂದರೆ ಚಿಕ್ಕ ಉಂಡೆಗಳನ್ನ ಮಾಡಿಟ್ಕೋಬೋದು. ಈ ರೀತಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಒಬ್ಬಟ್ಟು ತಟ್ಟೋಕ್ಕೆ ಈಸಿ ಆಗುತ್ತೆ. ನೋಡಿ ಉಂಡೆಗಳ ರೆಡಿ ಆಗೋ ಅಷ್ಟರಲ್ಲಿ ನಾವು ಕನಕನ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆದಿದೆ. ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿದೆ ನೋಡಿ. ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಿರೋರು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನೀವು ಕನಕನ ರೆಡಿ ಮಾಡ್ಕೊಂಡ್ರೆ ಒಬ್ಬಟ್ಟು ಮಾಡೋದು ಈಸಿ. ಒಬ್ರು ಹರಿದಾಡೋ ರೀತಿ ಮಾಡ್ತಾರೆ, ಒಬ್ಬೊಬ್ರು ಆ ರೀತಿ ಮಾಡೋದಕ್ಕಿಂತ ಫಸ್ಟ್ ಟೈಮ್ ಮಾಡೋರಿಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಒಬ್ಬಟ್ಟು ಮಾಡೋದು ಈಸಿ ಆಗುತ್ತೆ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಒಬ್ಬಟ್ಟನ್ನ ತಟ್ಕೋತಾ ಇದ್ದೀನಿ. ಕನಕನ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಹೂರಣ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಇದನ್ನು ಒಂದು ಸ್ವಲ್ಪ ಅಗಲ ಮಾಡ್ಕೊಬಿಟ್ಟು ಮಧ್ಯದಲ್ಲಿ ಹೂರಣನ ಇಟ್ಕೊಬಿಟ್ಟು ಸುತ್ತಲೂ ಈ ಥರ ಕವರ್ ಮಾಡ್ಕೊತಾ ಬರಬೇಕು. ಕಂಪ್ಲೀಟ್ ಕವರ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಿಟ್ಟು ಏನಿರುತ್ತೆ ಅದನ್ನು ಈ ಥರ ಹಿಂದಕ್ಕೆ ತಳ್ಕೊತಾ ಬರಬೇಕು. ಎಕ್ಸ್ಟ್ರಾ ಏನು ಮೈದಾ ಇರುತ್ತೆ ಈ ರೀತಿ ಹಿಂದಕ್ಕೆ ತಳ್ಕೊತಾ ಬಂದು ಫ್ಲ್ಯಾಟ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದಾಗಿ ಮೈದಾ ಒಂದು ಕಡೆ ಹೂರಣ ಒಂದು ಕಡೆ ಆಗಲ್ಲ, ಪರ್ಫೆಕ್ಟಾಗಿ ಒಬ್ಬಟ್ಟು ಎಲ್ಲ ಕಡೆ ಈವನ್ನಾಗಿ ಬರುತ್ತೆ. ಮತ್ತು ತಟ್ಟೋದು ಕೂಡ ಇಂಪಾರ್ಟೆಂಟು. ಫಸ್ಟ್ ಮಧ್ಯದಲ್ಲಿ ತಟ್ಕೊಬಿಟ್ಟು ಆಮೇಲೆ ಸೈಡಲ್ಲಿ ತಟ್ಕೋಬೇಕಾಗುತ್ತೆ. ನೀವು ಸೈಡಲ್ಲೇ ಫಸ್ಟ್ ತಟ್ಕೊತಾ ಹೋದರೆ ಹೂರಣ ಒಂದು ಕಡೆ ಆಗುತ್ತೆ, ಮೈದಾ ಒಂದು ಕಡೆ ಆಗುತ್ತೆ, ಪರ್ಫೆಕ್ಟಾಗಿ ಬರೋದಿಲ್ಲ. ಫಸ್ಟ್ ಮಧ್ಯದಲ್ಲಿ ತಟ್ಕೊಬಿಟ್ಟು ಆಮೇಲೆ ಸೈಡಲ್ಲಿ ನೀಟಾಗಿ ತಟ್ಕೋಬೇಕಾಗುತ್ತೆ. ನಿಮಗೇನಾದರೂ ಬೆರಳು ಬಂತು ಅಂತ ಹೇಳಿದ್ರೆ ಈ ರೀತಿ ತಟ್ಟಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೆರಳು ಬರುತ್ತೆ. ಬೆರಳು ಬಂದಿದ್ದಾದಮೇಲೆ ಈ ರೀತಿ ಉಜ್ತಾ ಬರಬೇಕು. ಅದನ್ನು ಈ ರೀತಿ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಎಳಿತಾ ಬಂದರೆ ನಾವು ಕೈ ಮಾರ್ಕ್ ಬೆರಳು ಮಾರ್ಕ್ ಏನಿರುತ್ತೆ ಅದು ಹೊರಟೋಗುತ್ತೆ. ಸ್ವಲ್ಪ ಅಗ್ಲನೂ ಕೂಡ ಆಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ನೀವು. ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ರೌಂಡ್ ಶೇಪಲ್ಲಿ ಕೂಡ ಬಂದಿದೆ. ಮತ್ತು ಮೈದಾ ಒಂದು ಕಡೆ ಹೂರಣ ಒಂದು ಕಡೆ ಆಗಿಲ್ಲ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ನಾವು ಕೈಲಿ ಪ್ಲಾಸ್ಟಿಕ್ ತೊಗೊಂಡಿದ್ರೆ ಎತ್ಕೊಂಡ್ರೆ ಸಾಕು, ಹಿಂದ್ಗಡೆನೂ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡ್ಬೋದು. ಪರ್ಫೆಕ್ಟಾಗಿ ಆಗಿದೆ ಅಲ್ವಾ. ಇವಾಗ ಇದನ್ನು ಹೇಗೆ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಒಬ್ಬಟ್ಟನ್ನು ಬೇಯಿಸ್ಕೊಳ್ಳೋಕ್ಕೆ ಹದವಾಗಿ ತವ ಕಾಯಿಸ್ಕೊಳ್ಳೋದು ಇಂಪಾರ್ಟೆಂಟ್. ತುಂಬ ಜಾಸ್ತಿ ಕಾಯಿಸ್ಕೊಂಡ್ರೆ ಮಾತ್ರ ತಳ ಹಿಡಿದು ಬಿಡುತ್ತೆ. ಹದವಾಗಿ ಕಾಯಿಸ್ಕೊಂಡಿರೋಂಥ ತವಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ, ಕಚ್ಕೋಬಾರ್ದು ಅಂತ ಹೇಳಿ. ಇದನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬಾರ್ದು. ಒಬ್ಬಟ್ಟನ್ನು ಮಾತ್ರ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಂದರೆ ಒಬ್ಬಟ್ಟು ಗಟ್ಟಿಯಾಗಿಬಿಡುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಒಂದು ಕಡೆ ಸೈಡನ್ನೇ ನೀವು 1 ನಿಮಿಷ ಎಲ್ಲ ಬೇಯಿಸ್ಕೋಬಾರ್ದು. ಅದು ಮೈದಾ ಮಾತ್ರ ಬೇಯೋದಿರುತ್ತೆ, ಒಳಗಡೆ ಎಲ್ಲ ಹೂರಣ ಎಲ್ಲ ಬೆಂದಿರುತ್ತಲ್ವ, ಕನಕ ಮಾತ್ರ ಬೇಯಿಸ್ಕೋಬೇಕಷ್ಟೇ. ಒಂದು 30 to 40 ಸೆಕೆಂಡ್ಸಲ್ಲೆಲ್ಲ ಇದಾಗೋಗ್ಬಿಡುತ್ತೆ. ಒಂದು ಕಡೆ ಸೈಡು ನೀಟಾಗಿ ಕಲರ್ ಚೇಂಜ್ ಆದಮೇಲೆ ಈ ರೀತಿ ತಿರುವು ಹಾಕ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವ ಇಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಸವರ್ಕೊಳ್ಳೋಣ ಅಷ್ಟೇ. 2 ಕಡೆನೂ ಕೂಡ ಎಣ್ಣೆ ಸವರ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬದಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. 2 ಕಡೆ ಸೈಡು ಅಷ್ಟೇ ಮೀಡಿಯಮಾಗಿ ಬೇಯಿಸ್ಕೊಳ್ಳಿ. ತುಂಬ ಜಾಸ್ತಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬಾರ್ದು. ಮೀಡಿಯಮಾಗಿ ಬೇಯಿಸ್ಕೊಂಡ್ರೆ ಆಯಿತು, ಪರ್ಫೆಕ್ಟಾಗಿ ರೆಡಿ ಆಗಿದೆ ನೋಡಿ. 2 ಕಡೆ ಸೈಡು ಕೂಡ ಪರ್ಫೆಕ್ಟಾಗಿ ಉಬ್ತಾ ಇದೆ. ಇಷ್ಟೇ ನಮ್ಮ ಒಬ್ಬಟ್ಟು ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ಹಾಕೊಂಡು ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತಾಯಿ ವರಮಹಾಲಕ್ಷ್ಮಿ ನೈವೇದ್ಯಕ್ಕೆ ಎಷ್ಟು ಮೃದುವಾದ ಸಾಫ್ಟ್ ಆದ ಬೇಳೆ ಒಬ್ಬಟ್ಟನ್ನು ಸುಲಭವಾಗಿ ಮಾಡಬಹುದು ಅಂತ. ಈ ಹಬ್ಬಕ್ಕೆ ನೀವು ಕೂಡ ಇದೇ ಅಳತೆಯಲ್ಲಿ ನಿಮ್ಮ ಮನೆಯಲ್ಲಿ ಒಬ್ಬಟ್ಟು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಂಥನ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.